ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಪ್ರತಿಭಟನೆಯ ವಿಚಾರ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆ ಬಿಜೆಪಿ ಪ್ರತಿಭಟನೆ ಮಾಡೋದಕ್ಕೆ ರೆಡಿಯಾಗಿದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಒಳ್ಳೆಯದು. ತಡವಾಗಿ ಜ್ಞಾನೋದಯ ಆಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಿತ್ತು. ಆರ್ಥಿಕ ನೀತಿಯಿಂದ ಜನರ ಬದುಕು ಸಂಕಷ್ಟದಲ್ಲಿದೆ. ಮೋದಿ ಮಾಸ್ಟರ್ ಸ್ಟ್ರೋಕ್ನಿಂದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ. ನಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಸದನದಲ್ಲಿ ತೀರ್ಮಾನಗಳನ್ನ ಮೀರಿ ರಾಜ್ಯಪಾಲರು ಕೊಡ್ತಾರೆ ಅಂದ್ರೆ ಅದು ಸರಿನಾ? ನೀವೇ ಹೇಳಿ. ಒಂದು ವಿಧೇಯಕವನ್ನ ಅಂಗೀಕರಿಸೋದು ಯಾರು? ಸದನಕ್ಕಿಂತ ಸುಪ್ರೀಂ ಆಗಿ ನೀವು ಬಿಹೇವ್ ಮಾಡಿದ್ರೆ, ಅದನ್ನು ಕೇಂದ್ರ ಸರ್ಕಾರದ ಮಾತು ಕೇಳಿ ಅಥವಾ ಬಿಜೆಪಿ ಅವ್ರ ಮಾತು ಕೇಳಿ ಮಾಡಿದ್ರೆ ಅದು ಪ್ರಜಾಪ್ರಭುತ್ವ ಕೊಗ್ಗಲೆ ಅಲ್ವಾ? ನೋಡೋಣ. ನಾಳೆ ನಾಡಿದ್ದೆಲ್ಲ ಹೋಗ್ತಾ ಇದಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ PCC ಅಧ್ಯಕ್ಷರು ಡೆಲ್ಲಿಗೆ ಹೋಗ್ತಾ ಇದಾರೆ. MLC-ಗಳಿರ್ಬೋದು, ನಾಮನಿರ್ದೇಶಕಗಳಿರ್ಬೋದು, ಪಕ್ಷದಿರ್ಬೋದು, ಸರ್ಕಾರದಿರ್ಬೋದು, ಎಲ್ಲಾನು ಕೂಡ ಒಂದು ಬ್ರೀಫಿಂಗ್ ಕೊಡ್ತಾರೆ ಹೈಕಮಾಂಡಿಗೆ. ಅಲ್ಲಿ ಅವರೆಲ್ಲ ಏನ್ ತೀರ್ಮಾನ ತಗೋತಾರೆ ಅದ್ರ ಪ್ರಕಾರ ನಡ್ಕೋತಿದ್ದಾರೆ. 2 ವರ್ಷ ಆಗ್ತಾ ಬಂತು, ಪುನರ್ರಚನೆ ಏನಾರು ಆಗ್ಬೋದು? ಅದೆಲ್ಲಾನು ಕೂಡ ಅವ್ರು ತೀರ್ಮಾನ ಮಾಡ್ತಾರೆ ಮೇಲೆ. ಅದು ಇಲ್ಲಿ ನಿಮ್ ಮುಂದೆ ಅಧ್ಯಕ್ಷರ ಮನೆ ಹೊರಗಡೆ ಮಾಧ್ಯಮದಲ್ಲಿ ಚರ್ಚೆ ಮಾಡೋಂತ ವಿಚಾರ ಅಲ್ಲ. ಅಲ್ಲಿ ಹೈಕಮಾಂಡ್ ಅವ್ರು ಚರ್ಚೆ ಮಾಡ್ತಾರೆ. ಆಗ್ಲೇ ಒಂದ್ ಸರಿ ರಿಪೋರ್ಟ್ ಕಾರ್ಡ್ ತಗೊಂಡಿದ್ದಾರೆ. ಅಂದ್ರೆ